ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್ ಸರ್ ಏನ್ ನಿನ್ ಚೋಪ್ಲೆ ಕೂತಿದ್ಯಾ? ಸರ್ ಇಲ್ವಾ? ಇಲ್ಲ. ಎಲ್ಲಿಗೋದ್ರು? ಅವ್ರೆಲ್ಲೋದ್ರು ನಿನಗೇನು? ಅವರೇ ನಿನ್ ಪಪ್ಪನ? ಇದೇನ್ ಮುಂಚೆ ಹೀಗ್ ಮಾತಾಡ್ತಾ ಇದೀಯ? ಏನಾಯ್ತು? ನಿಂದ ಅತಿ ಆಯ್ತು ಅದಕ್ಕೆ. ಮುಂಚು ಯಾಕೆ ನಾನು ಬರ್ತಿದ್ದಾಗ ಹಿಂಗ್ ಬೈತಾ ಇದ್ಯಾ? ವಾಟ್ ಹ್ಯಾಪನ್? ಎದ್ದೋಳು ಮೇಲೆ. ಎದ್ದೋಳು ಅಂದೆ. ನೀನು ಪದೇ ಪದೇ ನಮ್ಮ ಮನೆಗೆ ಬರೋದು, ನಮ್ಮ ಪಪ್ಪನ ಮಾತಾಡ್ಸೋದು ನನಗೆ ಚೂರು ಇಷ್ಟ ಆಗ್ತಾ ಇಲ್ಲ. ಯಾಕೆ ಮುಂಚು ಹಿಂಗ್ ಮಾತಾಡ್ತಾ ಇದ್ಯಾ? ಅಲ್ಲ ಮುಂಚೆ ನನ್ನ ಫ್ರೆಂಡ್ ಜೊತೆ ನಾನ್ ಮಾತಾಡಿದ್ರೆ ಏನ್ ತಪ್ಪು? ಅಲ್ಲ ಒಂದ್ ವಿಷಯ ಹೇಳ್ತೀನಿ ತಿಳ್ಕೊ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್, ಹಳೇ ಫ್ರೆಂಡ್ಸ್, ಚಿಕ್ಕ ಫ್ರೆಂಡ್ಸ್. ಅವ್ರು ನಿನ್ಗೆ ಏನೇ ಫ್ರೆಂಡ್ ಆಗಿರ್ಲಿ, ಆದ್ರೆ ಅವ್ರು ನನಗ್ ಪಪ್ಪ. ಮತ್ತೆ ಮತ್ತೆ ನಮ್ಮ ಮನೆಗ್ ಬರ್ಬೇಡ, ನಮ್ಮ ಪಪ್ಪನ ಮಾತಾಡ್ಸಬೇಡ. ಸುಮ್ನೆ ಮಾತಾಡ್ಸ್ಬೇಡ ಅಂದ್ರೆ ಹೆಂಗಾಗುತ್ತೆ ಮಿಂಚು? ರೀಸನ್ ಹೇಳಿ ನೋಡೋಣ. ಯಾಕಂದ್ರೆ ನೀನ್ ನಮ್ಮ ಪಪ್ಪನ ಜೊತೆ ಮಾತಾಡ್ಸಿದ್ರೆ ನನಗೆ ಬೇಜಾರಾಗತ್ತೆ, ಕೋಪ ಬರುತ್ತೆ. ಅದೇ ಯಾಕೆ? ನಿಂಗೆ ಯಾಕೆ ಕೋಪ ಬರುತ್ತೆ? ನಿಂಗೆ ಯಾಕೆ ಬೇಜಾರಾಗುತ್ತೆ? ಯಾಕಂದ್ರೆ ನೀನ್ ನಮ್ಮ ಪಪ್ಪನ ಜೊತೆ ಜಾಸ್ತಿ ಫ್ರೆಂಡ್ಶಿಪ್ ಇಟ್ಕೊಂಡ್ರೆ ನನ್ಗಿಂತ ಜಾಸ್ತಿ ನಿನ್ ಜೊತೆನೆ ಇರ್ತಾರೆ, ನಿನ್ ಜೊತೆನೆ ತುಂಬಾ ಕ್ಲೋಸ್ ಆಗಿರ್ತಾರೆ. ಅದ್ ನನ್ಗೊಂಥರ ಜಲಸ್ ಫೀಲ್ ಕೊಡತ್ತೆ. ಅದಕ್ಕೆ ನೀನ್ ನಮ್ಮ ಮನೆಗ್ ಬರೋದು ಬೇಡ, ನಮ್ಮ ಪಪ್ಪನ ಮಾತಾಡ್ಸೋದು ಬೇಡ. ನಾನು ನಿಮ್ ಮನೆಗ್ ಬರಲ್ಲ. ಮತ್ತೆ ನಮ್ಮ ಫ್ರೆಂಡ್ಶಿಪ್ ಏನು ಬೇಕಾಗಿಲ್ಲ. ನಾನು ನೀನು ಫ್ರೆಂಡ್ಸ್ ಆಗಿರೋದೇ ಬೇಡ. ನಿನ್ನ ನೋಡ್ತಾ ಇದ್ದಾನೆ ನನಗೆ ಕೋಪ ಬರ್ತಿದ್ದ. ಹೋಗಿಲ್ಲಿಂದ. ಚೆನ್ನಾಗಿದೆ, ತಿಂತೀಯಾ? ನಿನ್ ಫ್ರೆಂಡ್ಶಿಪ್ ಬೇಕಾಗಿಲ್ಲ ಅಂದ್ರೆ ನೀನ್ ಕೊಟ್ಟಿರೋದು ಮಾತ್ರ ತಿಂತೀನೋ? ಹೋಗೋ ಇಲ್ಲಿಂದ. ಆಯ್ತು, ಹೋಗ್ತೀನಿ ಅಮ್ಮ ತಾಯಿ. ಪುಟೆ, ಇದೇನು ಕಲರ್ ಪೇಪರ್ ಎಲ್ಲ ಇಟ್ಕೊಂಡು ಏನೋ ಕಟ್ ಮಾಡ್ತಾ ಇದೀಯಾ? ಅದ ಪಾಪ ಪ್ರಾಜೆಕ್ಟ್. ಓಕೆ, ಮಾಡು. ನಾನಾದ್ರೂ ಹೆಲ್ಪ್ ಮಾಡ್ಲಾ? ಇಲ್ಲ ಪಪ್ಪ, ನಾನೇ ಮಾಡ್ಕೊಂತೀನಿ. ಸರಿ, ನಾನು ಹೋಗಿ ಹಾಲು ತಂದ್ಬಿಡ್ತೀನಿ, ಮಾಡ್ತಾ ಇರು. ಹಾಂ, ಒಂದೇ ಕ್ಲಾಸಲ್ಲಿ ಇದ್ದೀರಾ ಅಂದಮೇಲೆ ಫ್ರೆಂಡ್ಸ್ ಥರ ಇರಬೇಕು. ಈ ಥರ ಕಿತ್ತಾಡ್ಕೊಳ್ಳೋದಾ? ಅಪ್ಪ ಅಮ್ಮನ ಕರ್ಸೋ ಥರ? ಅವನೊಬ್ಬನೇ ಬ್ಲೇಮ್ ಮಾಡಿಬಿಡಿ. ಅದರಲ್ಲಿ ಇವ್ರದ್ದು ತಪ್ಪಿದೆ. ನೀನು ಅವ್ನು ಟೀಸ್ ಮಾಡಲಿಲ್ವಾ? ಅವ್ನು ತಳ್ಳಿಲ್ವಾ? ನೋಡ್ಬಿಟ್ಟ, ಅವನು ನಿನ್ನ ಥರ ಪುಟ್ಟ ಹುಡುಗ ಅಲ್ವಾ? ಏನೋ ಗೊತ್ತಿಲ್ಲ ಆ ಥರ ಎಲ್ಲ ಮಾಡಿರ್ಬೋದು. ನೀನು ಒಂದು ಕೆಲಸ ಮಾಡು, ಅವನ ಹತ್ರ ಫ್ರೆಂಡ್ಶಿಪ್ ಬೆಳೆಸ್ಕೊ. ಅವ್ನು ಹೇಗೆ ಏನು ಅಂತ ನೀನು ಗೊತ್ತಾಗುತ್ತೆ. ಯಾರು ಗೊತ್ತು, ಅವ್ನು ಸರಿ ಹೋದ್ರೂ ಹೋಗ್ಬೋದು. ಅಕ್ಕರೆ, ತರಕಾರಿ ತಗೊಂಡ್ಬರ್ತೀನಿ ಅಂತ ಹೇಳಿ ಹಾಗೆ ಬಂದಿದ್ದೀರಾ? ಮಾರ್ಕೆಟಿಗೆ ಹೋಗಿಲ್ವಾ? ಇಲ್ಲ, ಮನ್ಸಾಗ್ಲಿಲ್ಲ. ಯಾಕಕ್ಕರೆ, ಏನಾಯ್ತು? ನೀನು ಹೇಳು ಮಲ್ಲಿ, ಏನಾಯ್ತು? ಏನೇನಾಯ್ತು? ಅದೇ ಮನೆಯಿಂದ ಯಾಕೆ ನೀನು ಕೋರ್ಸ್ ಮಾಡ್ತಿದ್ದೀಯ ಅಂತ. ಅವತ್ತೇ ಹೇಳಿದ್ನಲ್ಲ ಅಕ್ಕರೆ, ಮನೆಯಿಂದ ಕೋಚಿಂಗ್ ಸೆಂಟರ್ಗೆ ಹೋಗೋಕ್ಕೆ ತುಂಬ ಟೈಮ್ ತಾಗತ್ತೆ, ಸುಮ್ಮನೆ ಟ್ರಾವೆಲಿಂಗಲ್ಲಿ ವೇಸ್ಟ್ ಆಗುತ್ತೆ ಅಂತ ಇಲ್ಲೇ ಮಾಡ್ತಾ ಇರೋದು. ಟ್ರಾವೆಲಿಂಗಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂತನಾ, ಅಥವಾ ನಿನ್ನನ್ನು ಯಾರಾದರೂ ಹೊಡ್ಕೊಂಡು ಬರ್ತಾರೆ ಅಂತನಾ? ಅಕ್ಕರೆ, ಅದು ಯಾರೋ ಹುಡ್ಕೊಂಡು ಬರ್ತಾರೆ, ಅದಕ್ಕೆ ನಿನ್ನ ಮನೆಯಿಂದ ಆಚೆ ಹೋಗ್ತಿಲ್ಲ.
ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಲ್ಲವಾ ಮಲ್ಲಿ? ಅಕ್ಕರೆ ಅದು ಯಾಕೆ ಹೀಗೆ ಮಾಡಿದೆ? ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದೆ? ನನ್ನ ಫ್ರೆಂಡ್ಸ್ ಎಲ್ಲ ಆನ್ಲೈನ್ ಕ್ಲಾಸಸ್ ತಗೋತಿದ್ದಾರೆ ಅಂತ ನಾನು ಆನ್ಲೈನ್ ಕ್ಲಾಸ್ ತಗೋತಿದ್ದೀನಿ ಅಂತ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದೆ? ಹೇಳು ಮಲ್ಲಿ, ಯಾಕೆ ಹೀಗೆ ಮಾಡಿದೆ? ಮಲ್ಲಿ, ನಮ್ಮಿಬ್ರು ಮಧ್ಯದಲ್ಲಿ ಯಾವ ಮುಚ್ಚುಮರೆನೂ ಇರಬಾರ್ದು ಅಂತ ತಾನೇ ನಾವು ಮಾತಾಡ್ಕೊಂಡಿದ್ದು. ಆದರೆ ನೀನು ಮಾಡಿದ್ದೇನು? ಇಂಥ ವಿಷಯನ ನನ್ನ ಹತ್ರ ಮುಚ್ಚಿಟ್ಟಿದ್ಯಾ? ಏನು ಸಮಸ್ಯೆ ಆಗಿತ್ತು ನನ್ನ ಹತ್ರ ಮುಚ್ಚಿಡೋ ಅಂಥದ್ದು? ಅಕ್ಕರೆ ಮುಚ್ಚಿಡಬೇಕು ಅಂತ ಅಲ್ಲ, ಆದರೆ ಈ ವಿಷಯ ನಿಮ್ಮ ಹತ್ರ ಹೇಳಿದರೆ ಸುಮ್ಮನೆ ಸಮಸ್ಯೆ ದೊಡ್ಡದಾಗತ್ತೆ ಅಂತ ಹೇಳಲಿಲ್ಲ. ನೀವು ಟೆನ್ಷನ್ ಮಾಡ್ಕೊಳ್ತೀರಾ ಅಂತ, ಅದಕ್ಕೋಸ್ಕರ ವಿಷಯ ಮುಚ್ಚಿಟ್ನೆ ಹೊರತು ನೀವಂತ ಸುಳ್ಳು ಹೇಳಬೇಕು ಅಂತ ಅಲ್ಲ ಅಕ್ಕರೆ. ಸರಿ, ಈಗಲಾದರೂ ಹೇಳು, ಅಂಥದ್ದೇನಾಯಿತು? ಅದು ನಾನು ಕೋಚಿಂಗ್ ಸೆಂಟರಿಗೆ ಹೋಗ್ತಿದ್ದೆ ಅಲ್ವಾ, ಅಲ್ಲಿಗೆ ನನ್ನ ಹುಡ್ಕೊಂಡು ಜಯದೇವ್ ಅವ್ರು ಬಂದಿದ್ರು. ಅದನ್ನು ಅವ್ರ ಕಣ್ಣಿಗೆ ಬೀಳಿಲ್ಲ, ಅವ್ರ ಕಣ್ಣಿನ ತಪ್ಪಿಸ್ಕೊಂಡೆ. ಜಯದೇವರು ನಿನ್ನ ನೋಡ್ಕೊಂಡು ಬಂದಿದ್ರಾ? ಹ್ಞೂ ಅಕ್ಕರೆ, ಜಯದೇವರು ನನ್ನ ಹುಡುಕ್ತಾ ಇದ್ರು. ನನಗೆ ಆ ವಿಷಯ ಗೊತ್ತಾಯಿತು. ಎಲ್ಲಿ ಈ ವಿಷಯ ನಿಮಗೆ ಹೇಳಿದ್ರೆ ನೀವು ಟೆನ್ಷನ್ ಮಾಡ್ಕೊಳ್ತಿರೋ ಅಂತ ನಾನು ಹೇಳಲಿಲ್ಲ. ಅದು ಅಲ್ಲದೆ ಈ ವಿಷಯ ನಿಮಗೆ ಹೇಳ್ತಿದ್ದಂಗೆ ಈ ಊರನ್ನು ಬಿಟ್ಟು ಹೋಗಬೇಕು ಅಂತ ಹೇಳ್ತೀರಾ ಅಂತ ನನಗೆ ಭಯ ಆಗೋಯ್ತು. ಇನ್ನು ಎಷ್ಟು ವರ್ಷ ಅಂತ ಊರೂರು ಅಲ್ಕೊಂಡಿರೋದು, ಇಲ್ಲೇ ಇರೋಣ ಅಂತ ಅನ್ನಿಸ್ತು. ಅದಕ್ಕೆ ಏನೂ ಹೇಳಿಲ್ಲ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಕ್ಕರೆ. ನೀನಲ್ಲಿದ್ಯಾ ಅಂತ ಅವ್ರಿಗೆ ಗೊತ್ತಾಯ್ತು? ಮುಂಚೆ ನನಗೂ ಗೊತ್ತಿರಲಿಲ್ಲ ಅಕ್ಕರೆ. ಆಮೇಲೆ ಏನು ಗೊತ್ತಾಯಿತು ಅಂತಂದರೆ ಅವ್ರು ಮೊದಲಿಂದನೂ ಅವ್ರ ಹುಡುಗರನ್ನ ಬಿಟ್ಟು ನನ್ನ ಹುಡುಕ್ಸ್ತಾ ಇದ್ರು ಅಂತ ಹೇಳಿ. ಯಾವಾಗ ಅವ್ರು ನನ್ನ ಕಣ್ಣಿಗೆ ಬಿದ್ದರೋ ಆವತ್ತೇ ಡಿಸೈಡ್ ಆಗಿಬಿಟ್ಟೆ, ಕೋಚಿಂಗ್ ಸೆಂಟರಿಗೆ ಹೋಗೋದು ಬೇಡ, ಆನ್ಲೈನ್ ಕ್ಲಾಸಸ್ಸೇ ತಗೊಳ್ಳೋಣ ಅಂತ. ಅದಾದಮೇಲೆ ನಮ್ಮ ಇನ್ಸ್ಟಿಟ್ಯೂಟಿಗೆ ಹೋಗಿ ಅಲ್ಲಿರೋರ್ನ ಯಾಮಾರಿಸಿ ನನ್ನ ನಂಬರ್ ತೊಗೊಂಡಿದ್ದಾರೆ. ನನಗೆ ಕಾಲು ಮಾಡಿದ್ರು ಅಕ್ಕರೆ. ನಾನು ಆ ಮನೆಗೆ ಹೋಗಿದ್ದೆ ಅಕ್ಕರೆ. ಅಲ್ಲಿ ಏನು ಹೇಳ್ತಿದ್ದೆ ನೀನು? ನೀನು ಆ ಮನೆಗೆ ಹೋಗಿದ್ಯಾ? ಏನಕ್ಕೆ? ನಾನೇನಾಗಬಾರ್ದು ಅಂತ ಅನ್ಕೊಂಡಿದ್ದೋ ಅದೇ ಆಗ್ತದೆ. ನೀನು ಯಾಕೆ ಆ ಮನೆಗೆ ಹೋಗಿದ್ದೆ? ಅದು ಯಾವುದೋ ಪೇಪರಿಗೆ ನನ್ನ ಸೈನ್ ಬೇಕು ಅಂತ ಹೇಳಿ ಕರೆದಿದ್ರು. ಅದನ್ನು ಬಿಟ್ಟು ಅಪಾಯ ಆಗುವಂಥದ್ದೇನೂ ಇರಲಿಲ್ಲ ಅಕ್ಕರೆ. ಹಂಗೆ ನೋಡಿದ್ರೆ ನಾನೀಗ ಹೋಗಿದ್ದು ಒಳ್ಳೇದೇನೆ ಆಯಿತು ಅಕ್ಕರೆ. ಸರಿಯಾಗಿ ಚೋಕ್ ಕೊಟ್ಟೆ ಬಂದಿದ್ದೀನಿ. ಏನು ಮಾಡಿ ಬಂದೆ ನೀನು? ಅಕ್ಕರೆ ಟೆನ್ಷನ್ ಮಾಡ್ಕೋಬೇಡಿ. ಅವ್ರು ನನಗೆ ಇನ್ನೊಂದ್ಸಲ ಫೋನ್ ಮಾಡಿ ಸೈನ್ ಮಾಡು ಬಾ ಅಂತ ಹೇಳಿ ಕರಿಬಾರ್ದು. ಆ ಥರ ಬಾಂಬಾಗಿ ಬಂದಿದ್ದೀನಿ. ನೀವು ಗಾಬರಿ ಆಗಬೇಡಿ. ಇಲ್ಲ ಮಲ್ಲಿ, ಇದ್ಯಾಕೋ ಸರಿ ಹೋಗಲ್ಲ. ಕೋಚಿಂಗ್ ಸೆಂಟರ್ವರೆಗೂ ಹುಡ್ಕೊಂಡು ಬಂದಿರೋರು ಮನೆವರೆಗೂ ಹುಡ್ಕೊಂಡು ಬರಲ್ಲ ಅಂತ ಏನು ಗ್ಯಾರಂಟಿ? ನಾವಿಲ್ಲಿರಬಾರ್ದು. ಅಯ್ಯೋ ಅಕ್ಕರೆ, ಹಾಗೆಲ್ಲ ಏನೂ ಆಗೋಕ್ಕಿಲ್ಲ. ಯಾಕೆ ಅಂತಂದರೆ ಅವ್ನು ನನಗೆ ಫೋನ್ ಮಾಡಿದ ನಂಬರ್ ಇದೆ ಅಲ್ಲ, ಆ ಸಿಮ್ ಕಾರ್ಡ್ನ ನಾನು ಬಿಸಾಕಾಗಿದೆ. ಆಮೇಲೆ ಮನೆವರೆಗೆ ಹುಡ್ಕೊಂಬರೋ ಚಾನ್ಸಸ್ ಇಲ್ಲ. ಯಾಕಂದರೆ ನಾವು ಕೋಚಿಂಗ್ ಸೆಂಟರಿಗೆ ಕೊಟ್ಟಿರೋ ಅಡ್ರೆಸ್ಸು ಕುಶಾಲ್ ನಗರ ಅಡ್ರೆಸ್ಸು. ನೀವು ದಯವಿಟ್ಟು ಗಾಬರಿ ಆಗಬೇಡಿ, ಟೆನ್ಷನ್ ಆಗಬೇಡಿ. ಅದ್ರದ್ದು ಏನೂ ಆಗೋಕ್ಕಿಲ್ಲ ಅಕ್ಕರೆ.